113 ಸ್ಥಾನ ಗೆದ್ರೆ ಮಾತ್ರ ಎಚ್ಡಿಕೆ ಸಿಎಂ. ಬಿಜೆಪಿ ಬಿಟ್ಟಿದ್ದೆಂತ ಬಾಣ ನೋಡಿ. 37 ಸೀಟ್ ಗೆದ್ದು ಸಿಎಂ ಹಾಗೂ ಕನಸು ಭಗ್ನ. ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ದೋಸ್ತಿಯಲ್ಲಿ ದಂಗಲ್ ಶುರುವಾಗಿದೆ. 2028ರ ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನು 2 ವರ್ಷ 3 ತಿಂಗಳು ಬಾಕಿ ಇದೆ. ಇಂಥ ಟೈಮಲ್ಲೇ ಬಿಜೆಪಿ ನಾಯಕರು ದಳಪತಿಗಳ ವಿರುದ್ಧ ಸೈಲೆಂಟ್ ಆಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. 113 ಸೀಟು ಗೆದ್ರೆ ಮಾತ್ರ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆಗೋದು ಅಂತೇಳಿ ದಳಪತಿಗಳ ನಿದ್ದೆಗೆಡಿಸಿದ್ದಾರೆ. ಹಾಗಾದ್ರೆ ಏನಿದು ಕಮಲದಳ ದೋಸ್ತಿಯಲ್ಲಿ ದಂಗಲ್ ಹತ್ರ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಅತಿ ಕಡಿಮೆ ಎಂಎಲ್ಎ ಸೀಟು ಗೆದ್ದು ಸಿಎಂ ಆಗಿರೋ ಏಕೈಕ ಸಿಎಂ ಅಂದ್ರೆ ಅದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. 2018ರಲ್ಲಿ ಕಾಂಗ್ರೆಸ್ 80 ಮತ್ತು ಜೆಡಿಎಸ್ ಕೇವಲ 37 ಸೀಟು ಗೆದ್ದಿತ್ತು. ಆದ್ರೂ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ರು. ಆನಂತರ ಆ ಸರ್ಕಾರ 1 ವರ್ಷಕ್ಕೆ ಬಿದ್ದು ಹೋಗಿತ್ತು ಅನ್ನೋದು ಬೇರೆ ವಿಚಾರ. ಆದ್ರೀಗ 2028ರಲ್ಲೂ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಅತಂತ್ರ ಸರ್ಕಾರದ ಕನಸನ್ನ ಕಾಣ್ತಿವೆ. ಈ ನಡುವೆ 2028ರಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಬರುತ್ತೆ, ಕುಮಾರಣ್ಣ ಮತ್ತೆ ಸಿಎಂ ಆಗ್ತಾರೆ ಅಂತೇಳಿ ಜೆಡಿಎಸ್ ನಾಯಕರು ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಇದು ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರೋ ಕೆಲ ರಾಜ್ಯ ಬಿಜೆಪಿ ನಾಯಕರ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ. ಹೀಗಾಗಿ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರಿಗೆ ಅಲ್ಲಲ್ಲೇ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟನ್ನ ಕೊಡ್ತಿದ್ದಾರೆ. ಇವತ್ತು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚೆಲುವಾದಿ ನಾರಾಯಣಸ್ವಾಮಿ ಅವರು ಕೊಟ್ಟ ಒಂದು ಹೇಳಿಕೆ ಎಚ್ಡಿಕೆ ಮತ್ತೆ ಕಡಿಮೆ ಸೀಟು ಗೆದ್ದು ಸಿಎಂ ಹಾಗೂ ಕನಸಿಗೆ ತಣ್ಣೀರು ಸುರಿದಿದೆ. ಹೌದು ವೀಕ್ಷಕರೇ, 113 ಸ್ಥಾನ ಗೆದ್ದು ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆಗಲು ಅಭ್ಯಂತರವಿಲ್ಲ. ಅದೇ ರೀತಿ ಬಿಜೆಪಿ 113 ಸ್ಥಾನ ಗೆದ್ರೆ ನಮ್ಮವರು ಸಿಎಂ ಆಗ್ತಾರೆ ಅಂತೇಳಿ ಚೆಲುವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿರೋ ಅವರು, ಜೆಡಿಎಸ್ ನಮ್ಮ ಬಗ್ಗೆ ಆಗಲಿ, ನಾವು ಅವರ ಬಗ್ಗೆ ಮಾತನಾಡುವುದು ಸೂಕ್ತವಲ್ಲ. ನಾವು ಅವರನ್ನ ಎಷ್ಟು ಗೌರವಿಸುತ್ತೇವೋ ಅವರು ನಮ್ಮನ್ನ ಅಷ್ಟೇ ಗೌರವಿಸಬೇಕು ಅಂತ ಹೇಳಿದ್ದಾರೆ. ಆ ಮೂಲಕ ಮಾತೆತ್ತಿದ್ರೆ ದಿಲ್ಲಿ ಬಿಜೆಪಿ ನಾಯಕರಿಗೆ ರಾಜ್ಯ ಬಿಜೆಪಿ ನಾಯಕರ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಾಯಿ ಮುಚ್ಚಿಸುತ್ತಿದ್ದ ಜೆಡಿಎಸ್ ನಾಯಕರಿಗೆ ಚೆಲುವಾದಿ ನಾರಾಯಣಸ್ವಾಮಿ ಅತ್ಯಂತ ನಯ ನಾಜೂಕಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಂದ್ರೆ ಕುಮಾರಸ್ವಾಮಿ ಅವರ ಪಕ್ಷ ಜೆಡಿಎಸ್ 113 ಸೀಟು ಗೆಲ್ಲಲ್ಲ ಅನ್ನೋ ಮೆಸೇಜ್ ಅನ್ನ ಪರೋಕ್ಷವಾಗಿ ಪಾಸ್ ಮಾಡಿದಂತಿದೆ. ಇನ್ನ ಇಷ್ಟಕ್ಕೆ ನಿಲ್ಲದ ಚೆಲುವಾದಿ ನಾರಾಯಣಸ್ವಾಮಿ ಅವರು ಬಿಜೆಪಿಯ ಎಲ್ಲಾ ತೀರ್ಮಾನ ಹೈಕಮಾಂಡ್ ಮಟ್ಟದಲ್ಲಿ ನಡೆಯುತ್ತೆ. ಜೆಡಿಎಸ್ ತೀರ್ಮಾನವನ್ನ ದೇವೇಗೌಡರು ಕುಮಾರಸ್ವಾಮಿ ಮಾಡ್ತಾರೆ. ಸ್ಥಳೀಯ ಸಂಸ್ಥೆ ಮೈತ್ರಿ ವಿಚಾರ ಕೇಂದ್ರದ ಮಟ್ಟದಲ್ಲಿ ನಿರ್ಧಾರವಾಗುತ್ತೆ. ತಳಮಟ್ಟದಲ್ಲಿ ಯಾರು ಏನೇ ಮಾತನಾಡಿದ್ರು ಪ್ರಯೋಜನವಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಶಾಸಕ ಎಚ್.ಡಿ. ರೇವಣ್ಣ ಸೇರಿದಂತೆ ಯಾರು ಏನೇ ಹೇಳಿಕೆ ಕೊಟ್ಟರು ಅದಕ್ಕೆ ಪ್ರತಿಕ್ರಿಯಿಸೋದಿಲ್ಲ, ನಮ್ಮ ವಿರೋಧವೂ ಇಲ್ಲ. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಅವರಿಗೆ ಟಿಕೆಟ್ ನೀಡೋದು ವರಿಷ್ಠರು. ಈ ಹಿಂದೆ ಅವರು ಇಲ್ಲಿ ಶಾಸಕರಾಗಿದ್ದವರು. ಪಕ್ಷಕ್ಕೆ ಜಿಲ್ಲೆಯಲ್ಲಿ ಬಲವಿದೆ ಅಂತ ಹೇಳಿದ್ದಾರೆ. ಬಿಜೆಪಿ ಜೆಡಿಎಸ್ ನಡುವಿನ ಮೈತ್ರಿ ಸೀಟು ಹಂಚಿಕೆ ಒಪ್ಪಂದ ಎಲ್ಲವೂ ಕೇಂದ್ರದ ನಾಯಕರು ನಿರ್ಧರಿಸಲಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ನಡುವೆ ನಡೆಯುತ್ತಿರೋ ಈ ಕೋಲ್ಡ್ ವಾರ್ ಬಗ್ಗೆ ನೀವೇನಂತೀರಾ? 2028ರಲ್ಲಿ ಜೆಡಿಎಸ್ 113 ಸೀಟು ಗೆಲ್ಲುತ್ತಾ? ಗೆದ್ದು ಕುಮಾರಣ್ಣ ಮತ್ತೆ ಸಿಎಂ ಆಗೋದಕ್ಕಾಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.